ಅನಭಿಷಿಕ್ತ ಅಭಿನೇತ್ರಿ ಸರೋಜಾದೇವಿಯವರು ನಿನ್ನೆ ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಇವತ್ತು ಅವರ ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವು ನಿಮಿಷಗಳಲ್ಲಿ ತಲುಪಲಿದೆ. ಪದ್ಮಭೂಷಣ ಬಿ ಸರೋಜಾದೇವಿ ವಿಧಿವಶರಾಗಿದ್ದು ಚನ್ನಪಟ್ಟಣದ ಗಾಂಧಿ ಭವನ ಬಳಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಿರಿಯ ನಟಿಗೆ ಅಭಿಮಾನಿಗಳು ಅಶ್ರುತರ್ಪಣವನ್ನ ಸಲ್ಲಿಸಿದ್ದಾರೆ. ಕಲಾ ಸರಸ್ವತಿಯ ಅಂತಿಮ ದರ್ಶನವನ್ನ ಪಡೆಯಲಿಕ್ಕೆ ಜನ ರಸ್ತೆಯ ಬದಿಯಲ್ಲೂ ಕೂಡ ನಿಂತಿದ್ದಾರೆ. ಚನ್ನಪಟ್ಟಣದ ದಶವರ ಗ್ರಾಮದತ್ತವೂ ಕೂಡ ಜನ ನೆರೆತಾ ಇದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಕೆಲವು ಗಂಟೆಗಳ ಕಾಲ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದಾದ ನಂತರದಲ್ಲಿ ಅಂತಿಮ ಕ್ರಿಯೆಗಳನ್ನೆಲ್ಲವನ್ನು ಕೂಡ ನೆರವೇರಿಸ್ತಾರೆ. ನಿನ್ನೆ ಬೆಳಗ್ಗೆ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ರು. ಅದಾದ ನಂತರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಬೆಂಗಳೂರಿನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಅದರಂತೆ ಇವತ್ತು ಬೆಳಗ್ಗೆ 11:15 ಸುಮಾರಿನವರೆಗೂ ಕೂಡ ಬಹಳಷ್ಟು ಅಭಿಮಾನಿಗಳು, ಕನ್ನಡ ಚಿತ್ರರಂಗದ ಹಲವಾರು ಗಣ್ಯರು, ರಾಜಕಾರಣಿಗಳು ಸೇರಿದಂತೆ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅಲ್ಲಿಂದ 11:15ಕ್ಕೆ ಹೊರಟಂತಹ ಸರೋಜಾದೇವಿಯವರ ಪಾರ್ಥಿವ ಶರೀರ ಇನ್ನೇನು ಕೆಲವು ನಿಮಿಷಗಳಲ್ಲಿ ಚನ್ನಪಟ್ಟಣದ ಗಾಂಧಿ ಭವನದ ಆ ಒಂದು ಆವರಣಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅದಾದ ನಂತರದಲ್ಲಿ ಅಲ್ಲೂ ಕೂಡ ಕೆಲವು ನಿಮಿಷಗಳ ಕಾಲ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳನ್ನೆಲ್ಲವನ್ನು ನೆರವೇರಿಸ್ತಾರೆ. ಅದಕ್ಕೀಗಾಗಲೇ ಸಿದ್ಧತೆಯನ್ನು ಕೂಡ ಅವರ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಅವರ ಪುತ್ರ ಈ ಎಲ್ಲ ಕ್ರಿಯೆಯನ್ನ ನೆರವೇರಿಸ್ತಾರೆ. ಸರೋಜಾದೇವಿಯವರನ್ನ ನೋಡಬೇಕು, ಕಡೆಯದಾಗಿ ಅವರ ಅಂತಿಮ ದರ್ಶನ ಮಾಡಬೇಕು ಅಂತ ರಸ್ತೆಯ ಬದಿಯಲ್ಲೂ ಕೂಡ ಸರೋಜಾದೇವಿಯವರ ಅಭಿಮಾನಿ ಬಳಗ ನಿಂತಿತ್ತು. ಕಂಬನಿ ಮಿಡಿದಿದ್ದಾರೆ. ನಾವು ಅವರ ಸಿನಿಮಾಗಳನ್ನ ಎಷ್ಟು ಇಷ್ಟಪಡ್ತಾ ಇದ್ವಿ, ಇವತ್ತು ಅವರು ವಿಧಿವಶರಾಗಿದ್ದಾರೆ ಅಂತ ನಂಬಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ದೇವರು ಅವರಿಗೆ ಒಳ್ಳೇದು ಮಾಡಲಿ, ಹೋಗಿ ಬನ್ನಿ ಅಂತ ಕಂಬನಿ ಮಿಡಿದಿದ್ದಾರೆ ಅಭಿಮಾನಿಗಳು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಗಳಿಸಿ ಉತ್ತುಂಗದಲ್ಲಿದ್ದಂತಹ ನಟಿ ಇವತ್ತು ಭಾರತದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ಚನ್ನಪಟ್ಟಣದಿಂದ. ರೋಹಿತ್, ಎಷ್ಟು ನಿಮಿಷಗಳಲ್ಲಿ ಈಗ ರೀಚ್ ಆಗಬಹುದು? ಎಕ್ಸಾಕ್ಟ್ ಈಗ ಎಲ್ಲಿದೆ ಪಾರ್ಥಿವ ಶರೀರ ಮತ್ತು ಅಲ್ಲಿ ಅಭಿಮಾನಿಗಳ ಸಂಖ್ಯೆ ಹೇಗಿದೆ, ಏನು ಹೇಳ್ತಾರೆ? ದಿವ್ಯಾ, ನಾನು ಸದ್ಯ ಇರುವಂಥದ್ದು ಚನ್ನಪಟ್ಟಣದ ದಶವರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಜೊತೆಗೆ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನ ಪಡೆಯಬೇಕು ಅನ್ನೋದು ಕೂಡ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ದಶವರ ಗ್ರಾಮಸ್ಥರು ಎಲ್ಲರೂ ಕೂಡ ಇಲ್ಲಿ ಸಿದ್ಧರಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳು. ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಬಂದು ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಪಡ್ಕೋಬೇಕು ಅನ್ನೋದು ಕೂಡ ಸಾಕಷ್ಟು ಜನರು ಕೂಡ ಇಲ್ಲಿ ನೆರೆದಿದ್ದಾರೆ. ಇನ್ನೊಂದು ಕಡೆ ಏನು ಅಂತಿಮ ಯಾತ್ರೆಯ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಚಟ್ಟವನ್ನು ಕಟ್ಟಿ ಅದಕ್ಕೆ ಹೂವಿನಿಂದ ಶೃಂಗಾರ ಮಾಡಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಕೂಡ ಅಂತಿಮ ವಿಧಿವಿಧಾನಗಳು ಆಗುವಂಥದ್ದು. ಆ ನಿಟ್ಟಿನಲ್ಲಿ ಆರಂಭದಲ್ಲಿ ಈ ಒಂದು ಮನೆಯ ಮುಂಭಾಗ, ಅವರ ಮನೆ ಏನಿದೆ, ಅವರ ಮನೆ ಮುಂಭಾಗ ಸುಮಾರು 10 ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. ದಶವರ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡ್ಕೋಬೋದು. ಅದಾದ ನಂತರವಾಗಿ ಈ ಒಂದು ಚಟ್ಟದಲ್ಲಿ ಅವರನ್ನು ಮಲಗಿಸಿ ಒಂದು ಮೆರವಣಿಗೆಯನ್ನು ಕೂಡ ಊರಿನಲ್ಲಿ ಮಾಡಲಾಗುತ್ತೆ. ತದನಂತರವಾಗಿ ಇಲ್ಲಿಂದ 500 ಮೀಟರಿಂದ 1 ಕಿಲೋಮೀಟರ್ ವರೆಗೆ ಇರುವಂತಹ ಅವರ ತೋಟದಲ್ಲಿ ಅಂತಿಮ ವಿಧಿವಿಧಾನಗಳ ಮೂಲಕವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೀಗ ಎಲ್ಲ ರೀತಿಯಾದಂಥ ಅಂತಿಮ ಸಿದ್ಧತೆಗಳು ಕೂಡ ಎಲ್ಲವೂ ಕೂಡ ಆಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಇನ್ನು 10 ನಿಮಿಷಗಳಲ್ಲಿ ಇಲ್ಲಿಗೆ ಪಾರ್ಥಿವ ಶರೀರ ಕೂಡ ಬರುತ್ತೆ. ಇನ್ನೊಂದು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅವರ ನಿವಾಸದಲ್ಲೂ ಕೂಡ ಏನು ಅವರ ನೆಂಟರಿಷ್ಟರು ಮತ್ತು ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನ ಪಡ್ಕೊಂಡು ಕೂಡ ಕಾಯ್ತಾ ಇರುವಂಥದ್ದು. ಇನ್ನೊಂದು ಕಡೆ ಸರೋಜಾದೇವಿ ಅವರ ಮನೆ ಮುಂಭಾಗ ಇರುವಂಥ ಕಾಂಪೌಂಡ್ಗೆ ಅವರ ಒಂದು ಕಿರು ಪರಿಚಯ ಕೂಡ ಮಾಡಿಕೊಳ್ಳಾಗಿರುವಂಥ ಒಂದು ರೀತಿಯ ಬರಹಗಳನ್ನು ಕೂಡ ಗಮನಿಸ್ಬೋದು. ಜೊತೆಗೆ ಸಾಕಷ್ಟು ಹೆಸರುವಾಸಿ ಆಗಿರುವಂತಹ ಅವರ ಒಂದು ಆ್ಯಕ್ಟಿಂಗ್ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮದ ಒಂದು ಪಾತ್ರ ಒಂದು ಯಶಸ್ವಿಯಾಗಿತ್ತು. ಆ ನಿಟ್ಟಿನಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರ ಆಗಿರುವಂಥ ಆ ಒಂದು
ಕೃತಿಯನ್ನು ಕೂಡ ಇಲ್ಲಿ ಬರೆದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇದು ಗೋಡೆ ಬರಹಗಳಾಗಿದ್ದರೆ ಮತ್ತೊಂದು ಕಡೆ ಒಳಬದಿಯ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು. ಇದೀಗ ಚನ್ನಪಟ್ಟಣದ ಸ್ಥಳೀಯ ಅಧಿಕಾರಿಗಳು ಮತ್ತು ರಾಮನಗರ ಜಿಲ್ಲೆಯ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಪಕ್ಕದಲ್ಲಿ ಊರಿನ ಮಹಿಳೆಯರೆಲ್ಲರೂ ಕೂಡ ಇವರ ಅಂತಿಮ ದರ್ಶನವನ್ನು ಪಡೆದುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಬಂದು ಕುಳಿತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಕೇವಲ 10 ನಿಮಿಷದ ಒಳಗಾಗಲೇ ಈ ಒಂದು ನಿವಾಸದ ಮುಂಭಾಗ ಇರುವಂತಹ ಒಂದು ಸ್ಥಳಕ್ಕೆ ಅವರ ಪಾರ್ಥಿವ ಶರೀರವನ್ನು ತರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈ ಒಂದು ಸ್ಥಳಕ್ಕೆ ಬಂದು ಅವರನ್ನು ಮಲಗಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುವಂಥದ್ದು. ಇದಾದ ನಂತರವಾಗಿ ನೇರವಾಗಿ ಇಲ್ಲಿರುವಂತಹ ಅವರ ತೋಟಕ್ಕೆ ಕರೆದುಕೊಂಡು ಹೋಗಿ ಅಂತಿಮ ವಿಧಿವಿಧಾನಗಳ ಮೂಲಕವಾಗಿ ಅಂತ್ಯ ಸಂಸ್ಕಾರ ಮಾಡುವಂಥದ್ದು. ದಿವ್ಯ. ಓಕೆ ರೋಹಿತ್, ಈಗ ಅವರ ಪುತ್ರ ಚನ್ನಪಟ್ಟಣ ತಲುಪಿದ್ದಾರಾ ಅಥವಾ ಪಾರ್ಥಿವ ಶರೀರದ ಜೊತೆಗೆ ಅವರು ಕೂಡ ಬರ್ತಾ ಇರೋದಾ? ಅವರು ಈ ಎಲ್ಲ ಕ್ರಿಯೆಗಳನ್ನ ನೆರವೇರಿಸೋದ್ರಿಂದ ಸೊ ಆ ಬಗ್ಗೆ ಹೇಳೋದಾದ್ರೆ ಅಂದರೆ ಅಂತಿಮ ವಿಧಿವಿಧಾನಗಳು ಕೂಡ ಅವರೇ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ಪಾರ್ಥಿವ ಶರೀರದ ಜೊತೆ ಕೂಡ ಅವರು ಬರ್ತಾ ಇದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅವರ ಮನೆ ಮುಂಭಾಗ ಸರೋಜಾ ದೇವಿಯವರ ಅಂತಿಮ ದರ್ಶನಕ್ಕೆ ಇಡಂಥ ಸಂದರ್ಭದಲ್ಲಿ ಅವರನ್ನು ತೋಟಕ್ಕೆ ಕರೆದುಕೊಂಡು ಹೋಗಿ ಏನೆಲ್ಲ ಪೂಜಾ ಪುರಸ್ಕಾರಗಳನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅವ್ರ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರು ಒಂದಷ್ಟು ಗೈಡ್ಗಳನ್ನು ಮಾಡಲಿದ್ದಾರೆ. ಅದಾದ ನಂತರವಾಗಿ ಅವರು ಕೂಡ ಸಿದ್ಧರಾಗ್ತಾರೆ. ನಂತರವಾಗಿ ಯಾವೆಲ್ಲ ಪೂಜಾ ವಿಧಿವಿಧಾನಗಳನ್ನು ಯಾವ್ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಮಾಡುವಂಥದ್ದು. ಬಳಿಕ ಸುಮಾರು 3 ಗಂಟೆ ಸುಮಾರಿಗೆ ಅಂತಿಮ ಕ್ರಿಯೆಗಳನ್ನು ಕೂಡ ಮಾಡ್ತೇವೆ ಅಂತೇಳಿ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳುವಂಥದ್ದು. ಆ ನಿಟ್ಟಿನಲ್ಲಿ 3 ಗಂಟೆ ಸರಿಯಾಗಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಕೂಡ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ದಿವ್ಯ. ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡ ಚಿತ್ರರಂಗ ಕಂಡ ಹಿರಿಯ ನಟಿ, ಬಹುಭಾಷೆಗಳಲ್ಲಿ ನಟಿಸಿ ಟಾಪ್ ಹೀರೋಗಳ ಜೊತೆಗೆ ಹೀರೋಗಳ ರೇಂಜ್ನಲ್ಲೇ ತಾನು ಕೂಡ ಗುರುತಿಸಿಕೊಂಡು ಛಾಪನ್ನು ಮೂಡಿಸಿದಂತಹ ಏಕೈಕ ಲೇಡಿ ಸೂಪರ್ ಸ್ಟಾರ್ ಅಭಿನೇತ್ರಿ, ಅಭಿನಯ ಸರಸ್ವತಿ, ಹೀಗೆ ಹಲವಾರು ಹೆಸರುಗಳಿಂದ ಬಿರುದಾಂಕಿತೆ. ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ಸರೋಜಾ ದೇವಿಯವರ ಅಗಲಿಕೆ ಚನ್ನಪಟ್ಟಣದಲ್ಲಿ ಇನ್ನಿಲ್ಲದಂತೆ ಒಂದು ರೀತಿ ಮೌನವನ್ನು ಆವರಿಸಿದೆ. ಕಾರಣ ದಶವರ ಗ್ರಾಮಕ್ಕೆ ಸರೋಜಾ ದೇವಿಯವರ ಕೊಡುಗೆ ಏನಿದೆಯಲ್ಲ ಅದನ್ನು ಆ ಭಾಗದ ಜನ ಯಾವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಪ್ರಪ್ರಥಮ ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ಕೊಡುಗೆಗಳನ್ನು ಅವರ ಅವಧಿಯಲ್ಲಿ ಸರೋಜಾದೇವಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಆಗಿನ ಸಂದರ್ಭದಲ್ಲಿ ದೂರವಾಣಿಯ ವ್ಯವಸ್ಥೆ ಇರಲಿಲ್ಲ. ಯಾವುದೋ ಊರಿಗೆ ಹೋಗಬೇಕಿತ್ತು, ಅಲ್ಲಿ ಹೋಗಿ ಸಂಪರ್ಕ ಮಾಡಬೇಕಿತ್ತು. ಈ ಥರದ ವಿಚಾರಗಳನ್ನು ಗಮನಿಸಿದಂಥ ಆಕೆ ಅಲ್ಲೊಂದು ದೂರವಾಣಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಂಥವ್ರು.